ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಬಿಜೆಪಿ ಕಾಲದ ಸರ್ಕಾರದ ಹಗರಣಗಳ ತನಿಖೆಗೆ ಚುರುಕೇನಾದರೂ ಸಿಗುತ್ತಾ ಈಗ ಅಂತ ಮೈಕೆಲ್ ಡಿ ಕುನ್ಹಾ ನೇತೃತ್ವದ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾ ನೇತೃತ್ವದ ಮಧ್ಯಂತರ ಸಮಿತಿ ಕೊಟ್ಟಿರತಕ್ಕಂಥ ವರದಿ ಕುರಿತು ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಇವತ್ತು ಏನೇನಿದೆ, ಕೋವಿಡ್ ಹಗರಣದಲ್ಲಿ ಯಾರ್ಯಾರ ಪಾಲೆಷ್ಟೆಷ್ಟು, ಯಾವ ಥರ ಹಗರಣವನ್ನು ಮಾಡಿದರು ಅಂತ ಅವ್ರು ರಿಪೋರ್ಟ್ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ನಾವು ಯಾವ ಥರ ಕ್ರಮಕ್ಕೆ ಮುಂದಾಗಬೇಕಿಲ್ಲಿ ಅಂತ ಕೋವಿಡ್ ಹಗರಣ ಸಂಬಂಧ ಕೊಟ್ಟಿರ್ತಕ್ಕಂಥ ವರದಿಯ ಬಗ್ಗೆ ಚರ್ಚೆ ನಡೆಯುತ್ತೆ. ಇದು ಹೇಗೆ ಅಂದರೆ, ಇವ್ರಿಗೆ 1.5 ವರ್ಷ ಟೈಮ್ ಇತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. 1.5 ವರ್ಷದಿಂದ ಏನು ಮಾಡ್ತಾಯಿದ್ರಪ್ಪ, ಇವ್ರದ್ದು ಯಾವಾಗ ಮುಡಾ ಜೋರಾಯಿತು, ಮುಡಾ ಕೇಸ್ ಬಗ್ಗೆ ತನಿಖೆಗಳು ಜೋರಾಯಿತು, ವಾದ ಪ್ರತಿವಾದ ಜೋರಾಯಿತು, ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದು ಕಡೆ ಆರೋಪಗಳು ಬಂತು, ಎಂ ಬಿ ಪಾಟೀಲ್ ಮೇಲೆ ಒಂದು ಕಡೆ ಆರೋಪಗಳು ಬಂತು, ಡಿ ಕೆ ಶಿವಕುಮಾರ್ ಅವ್ರದ್ದು ಕೋರ್ಟಲ್ಲಿ ಒಂದಷ್ಟು ವಿಚಾರಣೆಗಳಾಗಿ ಅದು ಬಿದ್ದು ಹೋಯಿತು. ಈಗ ಅಯ್ಯೋ ನಾವು ಮಾಡಬೇಕಾಗಿತ್ತಲ್ಲ, ಈಗ ಬಿ ಜೆ ಪಿಯವ್ರ ಮೇಲೆ ನಾವು ಮಾಡಬೇಕಾಗಿತ್ತಲ್ಲ, ಅವ್ರದ್ದು 21 ಕೇಸ್ ಇದೆ, 25 ಕೇಸ್ ಇದೆ, 40% ಎಲ್ಲ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಇದೇ ಕಾಂಗ್ರೆಸ್ ನಾಯಕರೇ ಪ್ರತಿಭಟನೆ ಮಾಡಿದ್ದಿದ್ದಲ್ವೇ? ಇವ್ರನ್ನ ಯಾರು ತಡೆದಿದ್ದರು? ತನಿಖೆ ಮಾಡಿ ಯಾರು ತಪ್ಪು ಮಾಡಿದರೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು ಇವರು. ಈಗ ಇವ್ರಿಗೆ ಇದ್ರದ್ದು ಬಿಸಿ ಜಾಸ್ತಿ ಆಗ್ತಾ ಇದ್ದಂತೆ ಇಲ್ಲ ನಾವು ಏನಾದರೂ ಮಾಡಬೇಕು ಅಂಥೇಳಿ ಆಫ್ಟರ್ 1.5 ಇಯರ್, ಹೆಚ್ಚು ಕಡಿಮೆ 1.5 ವರ್ಷ ಆದಮೇಲೆ ಈಗ ನಿದ್ರೆಯಿಂದ ಇದ್ದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವರ ಸಂಪುಟ. ಈಗ ನಿದ್ರೆಯಿಂದ ಎದ್ದು ಚರ್ಚೆ. ಅನೇಕ ಅವಕಾಶಗಳಿತ್ತಪ್ಪ. ಏನು ಕೋವಿಡ್ ಹಗರಣ ಆಗಿಲ್ಲ ಅಂತ ಯಾರು ಹೇಳಿದರು? ಸಿ ಎ ಜಿ ರಿಪೋರ್ಟ್ಗಳೇ ಇತ್ತಲ್ಲ ಅಲ್ಲಿ. 10 ರೂಪಾಯಿ ಮಾಸ್ಕ್ ಇವರು ಎಷ್ಟಕ್ಕೆ ತೊಗೊಂಡಿದ್ರು, PPE ಕಿಟ್ ಎಷ್ಟಕ್ಕೆ ತೊಗೊಂಡಿದ್ರು ಇವರು, ಯಾವ್ಯಾವ ರೀತಿಯಲ್ಲಿ ಇಲ್ಲಿ ಹಗರಣಗಳು ನಡೆದಿದೆ, ಮಾಸ್ಕ್ಗಳ ಕಥೆ ಏನಾಗಿತ್ತು, ಇಲ್ಲಿ ಮಾಸ್ಕ್ ಕಥೆ ಯಾವ ಥರದ ಸ್ಕ್ಯಾಮ್ ಮಾಡಿದರು, PPE ಕಿಟ್ಗಳ ಒರಿಜಿನಲ್ ಬೆಲೆ ಎಷ್ಟು, ಇವರೆಷ್ಟು ಕೊಟ್ಟಿದ್ದರು, ಆಕ್ಸಿಜನ್ ಸಿಲಿಂಡರ್ಗಳು ಅದರಲ್ಲ ಏನು ಕಥೆ ಮಾಡಿದ್ರು ಇವರು, ಎಲ್ಲ ಇತ್ತಲ್ಲ. ಈ ಜಗಜ್ಜಾಹಿರದು ಅವತ್ತಿಗೆ ಸಿ ಎ ಜಿ ರಿಪೋರ್ಟಲ್ಲೇ ಇದೆ. ಅದು ಕಿಯೋನಿಕ್ಸ್ ಹಗರಣದ ಕಥೆಗಳೇನು, ಸಣ್ಣ ಸ್ಯಾಂಪಲ್ ಎತ್ಕೊಂಡ್ಬಿಟ್ರೆ ಕೋಟ್ಯಾಂತರ ರೂಪಾಯಿ ಹಗರಣ ಕಿಯೋನಿಕ್ಸಲ್ಲಿ. ಅದನ್ನು ಅವತ್ತಿಂದ ಏನಕ್ಕೆ ಇಟ್ಕೊಂಡಿದ್ರು ಇವರು? ನಾನು ಹಾವು ಬಿಟ್ಬಿಡ್ತೀನಿ, ನೀವೇನಾದರೂ ಮಾತಾಡಿದ್ರೆ ಹಾವು ಬಿಟ್ಬಿಡ್ತೀನಿ ಅಂಥೇಳಿ ಆ ಬುಟ್ಟಿಯಿಂದ ಹಾವು ತೋರ್ಸೋಕೆ ಇಟ್ಕೊಂಡಿದ್ರು ಅದನ್ನು, ಹಗರಣವನ್ನು. ಇವ್ರಿಗೆ ಯಾರು ತನಿಖೆ ಕೊಡಬೇಡಿ ಅಂತ ಯಾರು ಹೇಳಿದರು? ಇವರು ಸುಮ್ಮನೆ ಹೆದರ್ಸ್ಕೊಂಡು ಕೂತರು. ಅವರು ಬಾಂಬೆ ಹಾಕ್ಬಿಟ್ರು ಇವ್ರ ಮೇಲೆ. ಮುಡಾ ಬಾಂಬ್ ಹಾಕ್ತೀವಿ ನೋಡಿ, ಆನಂತರದಲ್ಲಿ KIDB ಅದರದ್ದು 5 ಎಕರೆ ಜಮೀನು ಬಾಂಬ್ ಹಾಕ್ತೀವಿ ನೋಡಿ, ಬಾಂಬೆ ಹಾಕಿಬಿಟ್ರು. ಅವರೆಲ್ಲ ಬಾಂಬ್ ದಾಳಿಗಳೆಲ್ಲ ಮಾಡಿದ್ಮೇಲೆ, ಹಗರಣಗಳ ಬಾಂಬನ್ನು ಹಾಕಿದ್ಮೇಲೆ ಈಗ ಪಾಪ ಸಂಪುಟ ಈಗ ಸಭೆ ಸೇರಿ ನಾವು ಏನಾದರೂ ಮಾಡಬೇಕು ಅವ್ರ ಮೇಲೆ ಅಂಥೇಳಿ ಇದೀಗ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. BJP ಕಾಲದ ಹಗರಣಗಳ ವಿರುದ್ಧ ಕಾಂಗ್ರೆಸ್ ಇದೀಗ ಹೋರಾಟ ಶುರು ಮಾಡುತ್ತಂತೆ. ರಾಜ್ಯಪಾಲರಿಗೂ ಇದ್ರ ಬಗ್ಗೆ ಈಗಾಗಲೇ ಮನವಿಯನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ. ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿಕೊಂಡು ಮುಂದಿನ ನಿರ್ಧಾರ ಮಾಡ್ತಾರಂತೆ.